ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಭವಿಷ್ಯದ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ, ಎಲ್ಲೆಲ್ಲಿ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಈ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಹಾಕ್ಕೊಂಡೆ ನಾವು ಸೈಟ್ಗಳನ್ನು ಖರೀದಿ ಮಾಡೋದು, ಫ್ಲ್ಯಾಟ್ಗಳನ್ನು, ವಿಲ್ಲಾಗಳನ್ನು ಪರ್ಚೇಸ್ ಮಾಡೋದು. ಯಾಕಂದರೆ ಭವಿಷ್ಯದ ಸ್ವಂತ ಸೂರಿನ ಕಲ್ಪನೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಭೂಮಿಯ ಬೆಲೆಯ ಏರಿಕೆಯಿಂದ ಲಾಭದ ನಿರೀಕ್ಷೆ ಕೂಡ. ಹೀಗಾಗಿ ನಾವು ಮುಂದಿನ 5 ವರ್ಷಗಳ ಕಾಲ ಯಾವ್ಯಾವ ಭಾಗದಲ್ಲಿ ರೇಟ್ ವೇರಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ. 2030ರ ವೇಳೆಗೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯು ಅತ್ಯಾಧುನಿಕವಾಗಿ ಡಿಜಿಟಲೀಕರಣಗೊಂಡ ಸಾರಿಗೆ ಆಧಾರಿತ ಮತ್ತು ಪರಿಸರ ಸ್ನೇಹಿಯಾದಂಥ ದೈತ್ಯ ಮಾರುಕಟ್ಟೆಯಾಗಿ ರೂಪಾಂತರಗೊಳ್ಳುತ್ತೆ ಅಂತ ಅಂದಾಜು ಮಾಡಲಾಗಿದೆ. 2 ಕೋಟಿಯಷ್ಟು ತಲುಪಲಿರುವ ನಗರದ ಜನಸಂಖ್ಯೆ ಮತ್ತು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಂದರೆ GCC ಭಾರಿ ವಿಸ್ತರಣೆಯಿಂದಾಗಿ ಪ್ರಮುಖ ರಿಯಲ್ ಎಸ್ಟೇಟ್ ಜಾಲಗಳು 2020ರ ದಶಕದ ಮಧ್ಯಭಾಗಕ್ಕೆ ಹೋಲಿಕೆ ಮಾಡಿದರೆ 2030ರ ವೇಳೆಗೆ ಒಟ್ಟಾರೆ ಆಸ್ತಿ ಮೌಲ್ಯದಲ್ಲಿ 20% ಹೆಚ್ಚಳವನ್ನು ಪ್ರಿಡಿಕ್ಟ್ ಮಾಡಿವೆ. ಈ ಕ್ಷಿಪ್ರ ಬೆಳವಣಿಗೆಯಿಂದಾಗಿ ವಾಣಿಜ್ಯ ಕಚೇರಿ ಸ್ಥಳಗಳ ಪ್ರಮಾಣ 330ರಿಂದ 340 ಮಿಲಿಯನ್ ಚದರ ಅಡಿಗಳಿಗೆ ತಲುಪಲಿದ್ದು, ಇದು ಭಾರತದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಬೆಂಗಳೂರಿನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತೆ. ಇದರೊಂದಿಗೆ ಆಸ್ತಿಗಳ ಬಂಡವಾಳ ಮೌಲ್ಯವು ವಾರ್ಷಿಕವಾಗಿ 7ರಿಂದ 9% ಕಾನ್ಸ್ಟೆಂಟ್ ರೇಟ್ನಲ್ಲಿ ಹೆಚ್ಚಾಗುತ್ತೆ. ಇದೇ ಸಮಯದಲ್ಲಿ ಜೆನ್ಜಿ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಯುವ ಉದ್ಯೋಗಿಗಳ ಆಗಮನದಿಂದ ಬಾಡಿಗೆ ಮಾರುಕಟ್ಟೆಗೆ ಭಾರಿ ಉತ್ತೇಜನ ಸಿಗುತ್ತೆ. ಪ್ರಮುಖ ವಲಯಗಳಲ್ಲಿ ಈಗಾಗಲೇ ದೇಶದಲ್ಲೇ ಗರಿಷ್ಠ ಮಟ್ಟದಲ್ಲಿರುವ 4.45% ಬಾಡಿಗೆ ಆದಾಯ ಇನ್ನಷ್ಟು ಹೆಚ್ಚಾಗುತ್ತೆ. ಇದು ಸಬ್ಸ್ಕ್ರಿಪ್ಷನ್ ಆಧಾರಿತ ಹಾಗೂ ರೆಡಿ ಟು ಯೂಸ್ ಲಿವಿಂಗ್ ಮಾದರಿಗಳನ್ನು ಹೆಚ್ಚು ಪಾಪ್ಯುಲರ್ಗೊಳಿಸುತ್ತೆ. ಈ ಭವಿಷ್ಯದ ಮಾರುಕಟ್ಟೆಯ ಪ್ರಮುಖ ವೈಶಿಷ್ಟ್ಯ ಏನು ಅಂತಂದರೆ 15 ಮಿನಿಟ್ ನೇಬರ್ಹುಡ್, ಅಂದರೆ 15 ನಿಮಿಷದ ನೆರೆಹೊರೆ ಅನ್ನುವಂಥ ಪರಿಕಲ್ಪನೆಯ ಅಡಿ ನಿರ್ಮಾಣವಾಗಲಿರುವಂಥ ಇಂಡಿಪೆಂಡೆಂಟ್ ಟೌನ್ಶಿಪ್ಗಳು. ಇನ್ನು ಡೆವಲಪರ್ಗಳು ಈಗ ಸಂಪೂರ್ಣವಾಗಿ ಮಿಕ್ಸ್ಡ್ ಯೂಸ್ ಯೋಜನೆಗಳತ್ತ ಗಮನ ಹರಿಸ್ತಾ ಇದ್ದು, ಇಲ್ಲಿ ಕೆಲಸದ ಸ್ಥಳಗಳು, ಪ್ರೀಮಿಯಂ ಆಸ್ಪತ್ರೆಗಳು ಮತ್ತು ಉನ್ನತ ಮಟ್ಟದ ಶಾಲೆಗಳು ವಸತಿ ಪ್ರದೇಶಗಳಿಂದ ಕೇವಲ ಕಾಲ್ನಡಿಗೆಯ ದೂರದಲ್ಲಿ ಲಭ್ಯವಿರುತ್ತೆ. ಈ ಸುಲಭ ಸಂಚಾರ ವ್ಯವಸ್ಥೆಯೊಂದಿಗೆ ಪರಿಸರ ಸ್ನೇಹಿ ಮತ್ತು ಐಷಾರಾಮಿ ಇಕೋ ಲಕ್ಸುರಿ ರಿಯಲ್ ಎಸ್ಟೇಟ್ ಕಡೆಗೆ ಭಾರಿ ಒಲವು ಕಂಡುಬರುತ್ತೆ. ಸ್ಥಳೀಯ ಸಂಸ್ಥೆಗಳ ಲೋ ಕಾರ್ಬನ್ ನಿಯಮಗಳ ಕಾರಣದಿಂದಾಗಿ ಸೋಲಾರ್ ರೂಫ್ಟಾಪ್ಗಳು, ಸ್ಮಾರ್ಟ್ ವಾಟರ್ ರೀಯೂಸ್ ವಿಧಾನಗಳು ಜೊತೆಗೆ ಕಡ್ಡಾಯ ಮಳೆ ನೀರು ಕೊಯ್ಲು ವ್ಯವಸ್ಥೆಗಳು ಸಾಮಾನ್ಯವಾಗಿ ಒಂದು ಹೈಲೈಟ್ಸ್ಗಳಾಗುತ್ತೆ. ಇದರ ಜೊತೆಗೆ ನಗರದ ರಿಟೇಲ್ ರಿಯಲ್ ಎಸ್ಟೇಟ್ ಮಾರುಕಟ್ಟೆ 1.4 ಪಟ್ಟು ವಿಸ್ತರಿಸಿ 20ರಿಂದ 30 ಮಿಲಿಯನ್ ಸ್ಕ್ವೇರ್ ಫೀಟ್ಗಳನ್ನು ತಲುಪುತ್ತೆ ಅಂತ CBRE ವರದಿ ಮಾಡಿದೆ. ಪರಿಸರ ಪ್ರಜ್ಞೆಯುಳ್ಳಂಥ ತಂತ್ರಜ್ಞಾನ ಖರೀದಿದಾರರನ್ನು ಆಕರ್ಷಣೆ ಮಾಡೋಕ್ಕೆ ಬಿಲ್ಡರ್ಗಳು ಗ್ರೀನ್ ಬಿಲ್ಡಿಂಗ್ ರೇಟಿಂಗ್ಗಳು ಮತ್ತು ಬಯೋಫಿಲಿಕ್ ಅಂದರೆ ನೈಸರ್ಗಿಕ ವಿನ್ಯಾಸಗಳಲ್ಲಿ ಪರಸ್ಪರ ಕಾಂಪೀಟ್ ಮಾಡ್ತಾರೆ. ಕೃತಕ ಬುದ್ಧಿಮತ್ತೆ ಅಂದರೆ AI ಆಧಾರಿತ ಸ್ಮಾರ್ಟ್ ಮೂಲಸೌಕರ್ಯಗಳ ಮೂಲಕ ಇನ್ನಷ್ಟು ಪರಿಣಾಮಕಾರಿಯಾಗಿ ಮನೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಮಾಡಲಾಗುತ್ತೆ. ನ್ಯೂ ಜನರೇಷನ್ ಅಪಾರ್ಟ್ಮೆಂಟ್ಗಳು, ಸುಧಾರಿತ ಹೋಮ್ ಆಟೋಮೇಷನ್, ಮುನ್ಸೂಚಕ ನಿರ್ವಹಣಾ ಎಚ್ಚರಿಕೆಗಳು ಅಂದರೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಅಲರ್ಟ್ಸ್ ಜೊತೆಗೆ ಸ್ವಯಂಚಾಲಿತ ಎನರ್ಜಿ ಗ್ರಿಡ್ಗಳು ಮತ್ತು ಹೈಬ್ರಿಡ್ ಕೆಲಸದ ಶೈಲಿಗೆ ತಕ್ಕಂತೆ ವಿನ್ಯಾಸಗೊಳಿಸಲಾದಂಥ ಕಸ್ಟಮ್ ಹೋಮ್ ಆಫೀಸ್ ವಲಯಗಳನ್ನು ಹೊಂದಿರುತ್ತೆ. ಇದರಿಂದ ಕೋಲಿವಿಂಗ್ ಮಾರುಕಟ್ಟೆಯನ್ನು ಇದು ಉತ್ತೇಜನ ಮಾಡಲಿದ್ದು, ಪ್ರತಿಷ್ಠಿತ ಬಿಲ್ಡರ್ಗಳು ಪ್ರೀಮಿಯಂ ಬಿಲ್ಡ್ ಟು ರೆಂಟ್ ಅಂದರೆ ಬಾಡಿಗೆಗೆಂದೇ ನಿರ್ಮಾಣ ಮಾಡುವಂಥ ಯೋಜನೆಗಳತ್ತ ಹೆಚ್ಚಿನ ಗಮನ ಹರಿಸುವಂತೆ ಮಾಡುತ್ತೆ. JLL ಮಾರುಕಟ್ಟೆಯ ವರದಿಗಳ ಪ್ರಕಾರ 1.5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಪ್ರೀಮಿಯಂ ಮತ್ತು ಐಷಾರಾಮಿ ವಸತಿ ವಲಯವು ಹೊಸ ಲಾಂಚ್ಗಳಲ್ಲಿ 68ರಿಂದ 69% ಸಿಂಹಪಾಲನ್ನು ಹೊಂದಿರುತ್ತೆ. ಮಧ್ಯಮ ವರ್ಗದ ವಸತಿಗಳು ಈ ಬೆಳವಣಿಗೆಯ ಇಂಜಿನ್ ಆಗಿ ಕಾರ್ಯನಿರ್ವಹಣೆ ಮಾಡಿದ್ರೆ, ಅತ್ಯಂತ ಕಡಿಮೆ ಬೆಲೆಯ ಕೈಗೆಟುಕುವ ವಸತಿ ಯೋಜನೆಗಳ ಪ್ರಮಾಣವು ಒಟ್ಟಾರೆಯಾಗಿ ಮಾರುಕಟ್ಟೆಯಲ್ಲಿ 1%ಕ್ಕಿಂತ ಕಡಿಮೆಗೆ ಕುಸಿಯಲಿದೆ. ಸಂಪೂರ್ಣ ಸುಸಜ್ಜಿತ ಬಾಡಿಗೆ ಯೂನಿಟ್ಗಳು ಮತ್ತು ಬೃಹತ್ ಕೋವರ್ಕಿಂಗ್ ಸೌಲಭ್ಯಗಳು ನಗರದ ಪ್ರಮುಖ ಕೇಂದ್ರಗಳಲ್ಲಿ ಮುಂಚೂಣಿಗೆ ಬರುತ್ತೆ. ಭೌಗೋಳಿಕವಾಗಿ ಬೆಂಗಳೂರಿನ ಹೊರವಲಯದ ವಿಸ್ತರಣೆಯನ್ನು ನಿರ್ದಿಷ್ಟ ಬೆಳವಣಿಗೆಯ ಕಾರಿಡಾರ್ಗಳು ನಿರ್ಧಾರ ಮಾಡಲಿವೆ. ದೇವನಹಳ್ಳಿ, ಹೆಬ್ಬಾಳ, ಯಲಹಂಕ ಮತ್ತು ಬಾಗಲೂರು ಒಳಗೊಂಡ ಉತ್ತರ ಕಾರಿಡಾರ್ ಜಾಗತಿಕ ಏರೋಸ್ಪೇಸ್, ಟೆಕ್, SEZ ಮತ್ತು ಪ್ಲಾಟೆಡ್ ಡೆವಲಪ್ಮೆಂಟ್ಗಳ ಪ್ರೀಮಿಯಂ ಹಬ್ ಆಗಿ ಹೊರಹೊಮ್ಮಲಿದ್ದು, ದೇವನಹಳ್ಳಿಯಲ್ಲಿ ಸರಾಸರಿ ಬೆಲೆಗಳು ಚದರ ಅಡಿಗೆ 14,200 ರೂಪಾಯಿ ತಲುಪುವ ನಿರೀಕ್ಷೆ ಇದೆ. ಇನ್ನು ಪೂರ್ವದಲ್ಲಿ ಸಾಂಪ್ರದಾಯಿಕ ಟೆಕ್ ವಲಯಗಳಾದಂಥ ವೈಟ್ ಫೀಲ್ಡ್, ಸರ್ಜಾಪುರ ರಸ್ತೆ ಮತ್ತು ವರ್ತೂರು ಪ್ರಮುಖ ಮಲ್ಟಿ ಮಾಡೆಲ್ ಮೆಟ್ರೋ ಮೇಲ್ದರ್ಜೀಕರಣವನ್ನು ಕಾಣುತ್ತೆ. ಇದು ವೈಟ್ ಫೀಲ್ಡ್ನ ಪ್ರಾಪರ್ಟಿ ದರವನ್ನು ಸ್ಕ್ವೇರ್ ಫೀಟ್ಗೆ 21,800 ರೂಪಾಯಿವರೆಗೂ ಕೂಡ ಹೆಚ್ಚು ಮಾಡುತ್ತೆ.
ಇದೇ ಸಮಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ಬೇಗೂರು ರಸ್ತೆ ಮತ್ತು ಕನಕಪುರ ರಸ್ತೆ ಸೇರಿದಂತೆ ದಕ್ಷಿಣ ಕಾರಿಡಾರ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿರುವ ಮೆಟ್ರೋ ಯೆಲ್ಲೋ ಲೈನ್ನಿಂದಾಗಿ ಹೆಚ್ಚಿನ ವಸತಿ ಬೇಡಿಕೆಯನ್ನು ಇದು ಕಾಣುತ್ತೆ. ಇನ್ನು 2030ರ ವೇಳೆಗೆ ಎಲೆಕ್ಟ್ರಾನಿಕ್ ಸಿಟಿಯ ರಿಯಲ್ ಎಸ್ಟೇಟ್ ಮೌಲ್ಯವು ಸ್ಕ್ವೇರ್ ಫೀಟ್ಗೆ ಸುಮಾರು 18,700 ರೂಪಾಯಿ ತಲುಪುವಂಥ ಗುರಿಯನ್ನು ಈಗ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಇವಿಷ್ಟು ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ಸ್ ಅಂದಾಜು ಮಾಡಿರುವಂಥ 2030ರ ಬೆಂಗಳೂರು ರಿಯಲ್ ಎಸ್ಟೇಟ್ ಮಾರ್ಕೆಟ್ ಹಾಗೂ ಟ್ರೆಂಡ್. ಹಸಿರಿನಿಂದ ಕೂಡಿದ AI ಆಧಾರಿತ ಟೆಕ್ನಾಲಜಿಯಲ್ಲಿ ಮುಂಚೂಣಿಯಲ್ಲಿರುವಂಥ ಹಾಗೂ ಭಾರಿ ಮೌಲ್ಯವರ್ಧಿತವಾಗಿರುತ್ತೆ ಫ್ಯೂಚರ್ ಬೆಂಗಳೂರು. ಇದರಲ್ಲಿ ಒಂದಂತೂ ಹೇಳಬೇಕು, ಈ ಮೌಲ್ಯ ಇದಕ್ಕಿಂತ ದುಪ್ಪಟ್ಟು ಕೂಡ ಆಗಬಹುದು ಅಥವಾ ಆಗದೇನೂ ಇರಬಹುದು. ಆದರೆ ಒಂದಂತೂ ಸತ್ಯ, ಭೂಮಿಯ ಬೆಲೆ ಯಾವತ್ತೂ ಕಮ್ಮಿಯಾಗಿರೋ ಇತಿಹಾಸನೇ ಇಲ್ಲ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.